ಡ್ರಿಂಕ್ಸ್ ಬಿಡಿಸ್ತಾವ್ರಾ? ಹಾಂ ಸರ್, ಇಲ್ಲಿ ಬಿಡಿಸ್ತಾವ್ರಾ? ಓ ಓ ಉಳ್ಸೇವೆ. ಕೆಲವು ಮಹಿಳೆಯರು ಗಂಡನಿಗೆ ಹೇಳ್ದನೆ ಈ ಬಸವಣ್ಣ ಈ ಥರ ಪವಾಡ ಮಾಡುತ್ತೆ ಅಂತ ಕರ್ಕೊಂಡ್ಬಂದಿದ್ರು. ಅಂತ ಗಂಡಂದ್ರಿ ಎಲ್ಲ ತಪ್ಪಿಸ್ಕೊಂಡು ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ರು. ಇಲ್ಲಿ ಎಲ್ಲ ಗಂಡದ್ರು ಕುಡಿಯೋರು ಆ ಕಡೆ ಹೋಗಿ ಕದ್ದೋಗಿ ರೋಡ್ ಸೈಡಲ್ಲಿ ನಿಂತವ್ರೆ. ಮನ ಮಠ ಆಸ್ತಿ ಎಲ್ಲ ಕೊಟ್ಟವ್ರ, ಇದರಿಂದ ಒಂದ್ ನೆಮ್ಮದಿ ಇಲ್ಲ ನಮ್ಗೆ. ಹಂಗ ಕುಡ್ದು ಅಷ್ಟೊಂದು ನಿಮಿಷ ಕೊಡ್ತಾರ. ಇಡೋದೇ ನಮ್ಮ ಡೈವರ್ಸ್ ಕೊಡ್ತೀವಿ ಹೋಗಿ ಅಂತಾರೆ. ಇನ್ನೇನು ಮೈಸೂರಿಗೆ ಹತ್ತತ್ರ ಬರ್ತಾ ಇದ್ದೆ, 30 ಕಿಲೋಮೀಟರ್ ದೂರದಲ್ಲಿ ಇಲ್ಲೊಂದು ಕಾಳಿಕಾದೇವಿ ಪವಾಡ ಬಸಪ್ಪ ಅಂತ ಒಂದು ದೇವಸ್ಥಾನ ನನ್ನ ಕಣ್ಣಿಗೆ ಬಿತ್ತು. ಏನು ಸಿಕ್ಕಾಪಟ್ಟೆ ಜನ ನೋಡಿ, ನಾನು ಹಿಂದ್ಗಡೆ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಜನ ಮುತ್ತಿಗೆ ಆಗ್ತಾಯಿದ್ರು. ಏನಿರ್ಬೋದು ಅಂತ ಕೇಳಿದ್ರೆ ಇಲ್ಲೊಂದು ಬಸವಣ್ಣ ಇದೆಯಂತೆ. ಇಲ್ಲಿ ಮನೆಯಲ್ಲಿ ಯಾರು ಗಂಡ ಡ್ರಿಂಕ್ಸ್ ಮಾಡಿ ಹೆಂಡ್ತಿಗೆ ಮಕ್ಕಳಿಗೆಲ್ಲ ಹಿಂಸೆ ಕೊಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ಬಂದು ತಿವಿದು ಬುದ್ಧಿ ಕಲಿಸುತ್ತಂತೆ. ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಸಿಕ್ಕೋದ್ರಿಂದ ಇದೊಂದು ಫಸ್ಟ್ ಇಲ್ಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಬಾಮೈದನೂ ಬರ್ತಾನೆ ಈ ವಿಡಿಯೋ ಆದಮೇಲೆ. ನನಗಂತೂ ಬಸಪ್ಪನ ಮೇಲೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಬಿಟ್ಟಿದೆ. ಹೆಂಗಿರ್ಬೋದು ಬಸಪ್ಪನ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ನಿಂತವ್ರೆ. ಕುಡಿಯೋದು ಬಿಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾವುದೋ ಕಾಯಿಲೆನ ಬೇಕಾದ್ರೂ ಮಾತ್ರೆ ತಗೊಂಡು ಗುಣಪಡಿಸ್ಕೋಬೋದೇನೋ. ಇದೊಂದು ಚಟ ಅನ್ನೋದು ಒಂದು ಬಂದುಬಿಟ್ರೆ ತುಂಬ ಕಷ್ಟ. ಬಸವಣ್ಣ ಅದನ್ನು ಬಿಡಿಸುತ್ತೆ ಅಂದರೆ ನಿಜವಾಗ್ಲೂ ಏನೋ ಒಂದು ಕ್ಯೂರಿಯಾಸಿಟಿ ತುಂಬಾ ಇದೆ. ನನಗೂ ಬಿಡಿಸಿದ್ರೆ ತುಂಬ ಒಳ್ಳೆಯದು. ನನಗೂ ಬಿಡಬೇಕು ಅಂತ ಆಸೆ, ಆದರೆ ಬಿಡೋಕ್ಕಾಗ್ತಾ ಇಲ್ಲ. ನೋಡೋಣ ಬಸವಣ್ಣ ನನಗೂ ಏನಾರು ಬಿಡಿಸುತ್ತಾ. ಇಲ್ಲೊಂದು ಸ್ವಲ್ಪ ಜನ ಅವ್ರಿಗೆ ಹೆಂಗೆ ಅನುಭವ ಏನೋ, ಏನಾದರೂ ಕುಡಿಯೋದು ಬಿಟ್ಟಿದ್ದಾರಾ ಏನು ಎತ್ತ ಅಂತ ಕೇಳೋಣ ಬನ್ನಿ. ನಾವು ಮೊದಲನೇ ಸರಿ ಬರ್ತಾ ಇದ್ವಿ. ನಮ್ಮ ಸ್ನೇಹಿತರವರು ಕರ್ಕೊಂಡ್ಬಂದಿದ್ದಾರೆ, ಮಂಜುನಾಥ್ ಅವರು. ನೋಡ್ಬೇಕು, ನಮಗಿನ್ನೂ ಅನುಭವ ಇಲ್ಲ. ಇವರು ಭಾರಿ ಒಳ್ಳೇದಾಗುತ್ತೆ, ಬಾ ನೋಡುವಂತೆ ಒಂದ್ಸತಿ ಪವಾಡ ಅಜ್ಜಿದ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದ್ಸತಿ ಬಂದಿದ್ವಿ. ಅಮ್ಮ ಸ್ವಲ್ಪ ಪ್ರಾಬ್ಲಮ್ಗಳಿದ್ದು ಅದನ್ನು ಬಗೆಹರಿಯುತ್ತೆ ಅಂತ ಅಜ್ಜಿ ಅಂದ್ಕೊಂಡು ಬಂದಿದ್ದೀವಿ, ದೇವ್ರು ನಂಬ್ಕೊಂಡು. ನಮ್ಮದು ಅದೇ ಸಮಸ್ಯೆ ಸೇಮು. ಅದಕ್ಕೆ ಬಂದಿದ್ದೀವಿ ನಾವು. ನಿಜ, ಖಂಡಿತ. ಎಲ್ಲರಿಗೂ ಒಳ್ಳೇದಾಗಲಿ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಆಡಿಯನ್ಸ್ಗೆ ಅರ್ಥ ಆಗಿರುತ್ತೆ ಅದೇನು ಅಂತ. ಸರಿ ಸರ್, ಆಯಿತು. ಈ ದೇವಸ್ಥಾನದಲ್ಲಿ ಬಸವಣ್ಣನೇ ಸೂಪರ್ ಸ್ಟಾರ್. ಬಸವಣ್ಣನಿಗೋಸ್ಕರ ಜನ ಇಲ್ಲಿ ಮುಗಿದೆದ್ದು ಕ್ಯೂ ನಿಂತಿದ್ದಾರೆ. ನಾನು ಕೂಡ ಎಷ್ಟೊತ್ತಾದರೂ ಬಸವಣ್ಣನೇ ಕಾಣ್ತಾ ಇಲ್ವಲ್ಲ ಅಂತ ದೇವಸ್ಥಾನ ಸುತ್ತಾಡಿದೆ. ಬಸವಣ್ಣನ ಬಗ್ಗೆ ವಿಚಾರಿಸ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ನನಗೆ ಸಿಕ್ತು. ಮಾನವನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಂತ ಇಲ್ಲಿ ಮಾಟ ಮಂತ್ರ ಏನಾದರೂ ಮಾಡಿದ್ರು ಅದನ್ನು ಹೊಡಿತಾರಂತೆ, ತಡೆ ಹೊಡಿತಾರಂತೆ. ನಮಗೇನು ಅಂಥ ಸಮಸ್ಯೆ ಇಲ್ಲ. ನನಗಿರೋದು 2 ಸಮಸ್ಯೆ, ಒಂದು ಇದು, ಇನ್ನೊಂದು ಗ್ಯಾಸ್ಟ್ರಿಕ್ಕು. ಅಯ್ಯೋ, ಅದೊಂದು ದೊಡ್ಡ ಸಮಸ್ಯೆ ನನಗೆ. ಹಾಗೆ ಬಸವಣ್ಣನ ಹುಡ್ಕೊಂತ ಮುಂದೆ ಹೋದೆ. ಅಲ್ಲಿ ಗುರುಗಳು ಶ್ರೀಚಕ್ರವೊಂದನ್ನು ಹಿಡ್ಕೊಂಡು ಎಲ್ಲ ಭಕ್ತಾದಿಗಳ ತಲೆ ಮೇಲೆ ಅದನ್ನ ಇಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಇದು ಯಾವ ರೀತಿ ಸ್ನಾನ, ಇದರಿಂದ ಏನು ಉಪಯೋಗ ಅಂತ ಗುರುಗಳನ್ನೇ ಕೇಳಿದೆ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಶ್ರೀಚಕ್ರ ಸ್ನಾನ ಮಾಡಿಸೋದ್ರಿಂದ ವಿಶೇಷವಾಗಿ ಅನುಕೂಲ ಆಗುತ್ತೆ. ಇದು ವಿಜಯಠಾಣಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಹಾಗೂ ಕೆ.ಬೆಟ್ಟಳ್ಳಿ ಉಳಿಕೆರೆ ಗ್ರಾಮ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದ ನೀರು ಮತ್ತು ಅಷ್ಟೊಂದು ನೀರು ಮತ್ತು ಶ್ರೀಚಕ್ರ ನೀರು ಹಾಕ್ಸೋದ್ರಿಂದ ಅಲರ್ಜಿಗಳು, ಕೆಲವರಿಗೆ ಕೂದಲು ಉದುರೋದು ಮತ್ತು ವಾಮಾಚಾರ ಪ್ರಯೋಗ, ನಮ್ಗೆ ಆರೋಗ್ಯದಲ್ಲೇ ಬಾಧೆ, ಕೆಲವ್ರಿಗೆ ಹೇಳ್ಕೊಳಕ್ಕಾಗದಂಥ ಸಮಸ್ಯೆ, ಕೆಲವ್ರಿಗೆ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆ ಇರುತ್ತೆ, ಆರೋಗ್ಯದಲ್ಲಿ ಬಾಧೆಗಳು ಇರ್ತವೆ, ಕೆಲವರಿಗೆ ವೈಬ್ರೇಟ್ ಆಗ್ತಿರುತ್ತೆ ಕೈ, ಮತ್ತು ಸ್ವಾಧೀನನೇ ನಡೆಯೋಕ್ಕಾಗ್ತಿಲ್ಲ, ನಾವು ಎಲ್ಲ ಕಡೆ ಹೋಗಿ ಬಂದೀವಿ, ಎಲ್ಲೇ ಹೋದ್ರೂ ಪರಿಹಾರ ಸಿಗ್ತಿಲ್ಲ ಅನ್ನುವಂಥವ್ರು 1 ಬಾರಿ 2 ಬಾರಿ 3 ಬಾರಿ 5 ಬಾರಿ ಈ ನೀರು ಹಾಕ್ಸೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು. ಈ ವಿಡಿಯೋದಲ್ಲಿ ಸಾಕಷ್ಟು ಭಕ್ತಾದಿಗಳು ಮಾತಾಡಿರುವಂಥದ್ದನ್ನು ಕೂಡ ನೀವು ನೋಡ್ತೀವಿ. ಡಿವೈನ್ ವಾಟರ್ ನನ್ನ ಮೇಲೆ ದೇವ್ರದ್ದು ಶವರು, ಅದು ಫಸ್ಟು ದೃಷ್ಟಿ ತೆಗಿತಾರೆ ಗುರೂಜಿಯವರು. ಅದಾದ ನಂತರ ನಮ್ಮ ಮೇಲೆ ದೇವರಿಗೆ ಅಭಿಷೇಕ ಮಾಡಿರುವಂಥ ನೀರನ್ನ ನಮ್ಮ ಮೇಲೆ ತಲೆ ಮೇಲೆ ಶ್ರೀಯಂತ್ರ ಇಟ್ಬಿಟ್ಟು ನೀರು ಹಾಕ್ತಾರೆ. ಆ ನೀರು ಹಾಕೋದು ನನಗೆ ಎಷ್ಟು ಪಾಸಿಟಿವ್ ಫೀಲ್ ಆಯ್ತಂದರೆ, ಹೋಪ್ಫುಲಿ ನನಗೆ ಇರುವಂಥ ಕೋವಿಡ್ ಸೈಡ್ ಎಫೆಕ್ಟ್ಸ್, ನನಗೆ ಸ್ಕಿನ್ ರ್ಯಾಷಸ್ ಏನಿದೆ, ಡ್ರೈ ಸ್ಕಿನ್ ಏನಿದೆ, ಅಟೋಪಿಕ್ ಡರ್ಮಟೈಟಿಸ್ ಅಂತ, ಐ ಹೋಪ್ ಇಟ್ ಗೆಟ್ಸ್ ಕ್ಲಿಯರ್ಡ್. ದೇವಿಯಲ್ಲಿ ನಾನು ಭಾಳ ನಂಬಿದ್ದೀನಿ, ಗುರುಜಿಯಲ್ಲೂ ನಂಬಿದ್ದೀನಿ. ನನಗೆ ಫಸ್ಟ್ ಟೈಮ್ ಬಂದಾಗ ನೋಡಿದಾಗ ಏನೋಪ್ಪ ಏನಿದೆ ಇಲ್ಲಿ ಪವರ್ ಏನಿದೆ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ. ಆಮೇಲೆ ನಾನು ಬಂದು ಒಂದು ಟೈಮಲ್ಲಿ ಅವರು ತೀರ್ಥ ಎಲ್ಲ ಹಾಕಿ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳಿದ್ಮೇಲೆ 2ನೇ ಟೈಮ್ ಬಂದಾಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇದೆ, ಕಷ್ಟಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಸರ್. ಅಂದರೆ ನಾವು ಅಂಗಡಿ ಇಟ್ಕೊಂಡಿದ್ದೀವಿ, ವ್ಯಾಪಾರ ಒಂದು ಸ್ವಲ್ಪ ಡಲ್ ಆಗಿತ್ತು. ಹಂಗಾಗಿ ಮಾಮೂಲಿ ಭಾನುವಾರ ಬರ್ತಿದ್ದೋ. ಫಸ್ಟ್ ಇಷ್ಟು ರಶ್ ಇತ್ತಿರಲಿಲ್ಲ, ಇವಾಗ ರಶ್ ಆಗಿರೋದು. ಫಸ್ಟು ಒಂದು 10 ಜನ 15 ಜನ ಬಂದು ಶಾಸ್ತ್ರ ಹೇಳಿಸ್ಕೊ ಹೋಗೋರಷ್ಟೇ. ನಾವು ಇದೇನು ಇಲ್ಲಿ ಬಸಪ್ಪ ಬರ್ತಾರಲ್ಲ ಏನು ಸಮಾಚಾರ ಅಂತ ಕೇಳ್ಕೊಂಡು ಹೋಗೋಕ್ಕೆ ಅಂತ ಬಂದವು. ಅದು ಆಮೇಲೆ ಬತ್ತಾ ಪವರ್ ಜಾಸ್ತಿ ಆಗೋಯ್ತು. ಇದು 2ನೇ ಸತಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ? ಹಾಂ ಸರ್, ಫಸ್ಟ್ ಟೈಮ್ ಬಂದು ಅದು ಶಾಸ್ತ್ರ ಎಲ್ಲ ಕೇಳಿದ್ವು, ಮನಸ್ಸಿಗೆ ಸಮಾಧಾನ ಆಯಿತು. ಸ್ವಲ್ಪ ತೀರಾ ಕಷ್ಟದಲ್ಲಿದ್ದೆ, ಸ್ವಲ್ಪ ಈಗ ಉತ್ತಮ ಆಗ್ತಾ ಇದೆ. ನಾವು ಬೆಂಗಳೂರಿಂದ ಬಂದಿರೋದು. ಹಾಂ, 2ನೇ ಸರಿ ಬಂದಿರೋದು. ಪರವಾಗಿಲ್ಲ ಅನಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದುವರೆದು ಪಕ್ಕಕ್ಕೆ ಬಂದರೆ ಅಲ್ಲೊಂದು ಹೋಮ ಎಲ್ಲ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು ನೋಡಿ. ಪ್ರತ್ಯಂಗರ ದೇವಿ ಪೂಜೆ. ಇಲ್ಲಿ ಮೂಲ ದೇವಾಲಯ ಬಂದು ಶ್ರೀ ವಿಜಯಕಾಳಿ ಮಠ. ಇದು ಇಲ್ಲೇ ನೋಡ್ಬೋದು, ಶ್ರೀ ವಿಜಯಕಾಳಿದು ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾದ ಮೂರ್ತಿ ಅಂತೀರಾ.
ನೋಡಕ್ಕೆ 2 ಕಣ್ಣು ಸಾರ್ದು ಅಷ್ಟು ಸುಂದರವಾದ ಮೂರ್ತಿ ಇದು. ಇದಾದ ನಂತರ ಎದುರುಗಡೆ ಪ್ರತ್ಯಂಗರ ದೇವಿ ಪೂಜೆದು ಹೋಮ ನಡೆಯುತ್ತೆ. ನಾನು ಬಂದಾಗ ಅದೇ ಜಾಸ್ತಿ ಜನ ಅನ್ಕೊಂಡಿದ್ದೆ, ಹೋಗ್ತಾ ಹೋಗ್ತಾ ಸಮಯ ಕಳೆದಂಗೆ ಜನಗಳ ಜಾತ್ರೆನೇ ಆಗೋಯ್ತು. ಇಲ್ಲಿ ಇಷ್ಟು ಜನ ಇರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿಗೆ ಪರಿಹಾರ ನೀಡಕ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ಬಂದಂತವ್ರು ಇಲ್ಲಿ ತಮ್ಮ ಸಮಸ್ಯೆಗಳನ್ನ ಚೀಟಿಯಲ್ಲಿ ಬರೆದು ಹೋಮ ಕೊಂಡ್ರದೊಳಗೆ ಆಗ್ತಾ ಇದ್ರು. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ, ನಮ್ಮ ಬಾಮೈದ ವಿಡಿಯೋ ಮುಗಿಯೋದ್ರೊಳಗೆ ಬರ್ತಾನೆ ಅಂತ. ಆದ್ರೆ ವಿಡಿಯೋ ಮಧ್ಯದಲ್ಲೇ ಬಂದು ನನ್ನ ಕೈ ಜೋಡಿಸೇ ಬಿಟ್ಟ. ಹಾಗೆ ನೋಡ್ತಾ ಇದ್ದಂಗೆ ನಮ್ಮ ಪವಾಡ ಬಸವಣ್ಣನ ಕರ್ಕೊಂಡು ಬಂದೇ ಬಿಟ್ರು. ಆ ಬಸವಣ್ಣನ ಮುಂದೆನೆ ಪ್ರತ್ಯಂಗರ ದೇವಿ ಹೋಮ ಕೂಡ ನಡೀತು. ಸರ್ವೇಶ್ವರಿ ಸರ್ವಭಯಂಕರಿ ಸಾತ್ವದಾಯಿನಿ ಮಂತ್ರ ತಂತ್ರ ದೋಷ ಉಚ್ಚಾಟನ ಓಂ ಪಟ್ ಸ್ವಾಹ. ಭಕ್ತಾದಿಗಳು ತಾವು ಭಕ್ತಿಯಿಂದ ತಂದಿದ್ದ ಎಲ್ಲಾ ಧಾನ್ಯಗಳನ್ನು ಹೋಮಕ್ಕೆ ಅರ್ಪಿಸಿದ್ರು. ನೋಡ್ತಿದ್ದಂಗೆ ಏನು ಇಷ್ಟೊಂದು ಸಿಕ್ಕಾಪಟ್ಟೆ ಕ್ರೌಡು. ಅಯ್ಯೋ, ನಮಗೆ ಜಾಗ ಕೊಡದಾನೆ ಇದ್ರ ಮೇಲೆ. ಗುರುಜಿಗಂತೂ ಇಲ್ಲಿದ್ದಂಥ ಭಕ್ತಾದಿಗಳನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತಾಯಿತ್ತು. ಯಾಕಂದರೆ ಒಬ್ಬೊಬ್ಬರಾಗಿ ಬರ್ತಾ ಇರಲಿಲ್ಲ. ನುಗ್ಗಾಟದಲ್ಲಿ ಒಬ್ಬೊಬ್ರು ಬರ್ತಿದ್ರಿಂದ ಯಾರ ಕೆಲಸನೂ ಸರಿಯಾಗಿ ಆಗ್ತಾ ಇರಲಿಲ್ಲ. ಮುಂದಿನ ಬಾರಿ ಯಾರಾದರೂ ಭಕ್ತಾದಿಗಳು ಓದಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಕ್ಯೂ ಫಾಲೋ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ. ನಾವು ಕೂಡ ವಿಧಿ ಇಲ್ದೇನೆ ಗುಂಪೊಳಗೆ ಗೋವಿಂದ ಅಂತ ನಾವು ಅದೇ ರೀತಿ ಹೋಗ್ಬಿಟ್ಟು ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡು ಈ ಕಡೆ ಕೈ ಮುಕ್ಕೊಂಡು ಬಂದು ಹಿಡ್ಕೋಬೋದಾ? ಯಾರು ನಿಮ್ಮ ಮಾತು ಕೇಳಿದ್ರ ಮುಟ್ಬೋದಾ ಬಸವಣ್ಣನ? ಗಟ್ಟಿಗೆ ಹಿಡ್ಕೊಳ್ಳಿ ಅದಕ್ಕೂ. ಸ್ವಲ್ಪ ನೀವು ಹೋಗಿ. ಇಲ್ಲ, ಒಳ್ಳೆ ಹುಡುಗಲ್ಲ ನಾವು ಬಸವಣ್ಣ. ಇಲ್ಲ ಕಣ, ಸೆಟ್ ಆಯ್ತು ಬಸವಣ್ಣ. ಅಯ್ಯಪ್ಪ, ಅಯ್ಯೋ ಓ, ಏನೋ ಯಕ್ಷಿತು, ನನ್ನ ಮರ್ಯಾದೆ ನಾನೇ ಕಳ್ಕೊಂಡದು. ಸರಿಯಾಗಿ ಸಮಯ 2 ಗಂಟೆ ಆಗಿತ್ತು. ನನಗೂ ಕೂಡ ಊಟ ಮಾಡಬೇಕು ಅಂತಿತ್ತು. ಅಲ್ಲೇ ಅನ್ನದಾಸೋಹ ಇದ್ದಿದ್ದರಿಂದ ಜನಗಳು ಕೂಡ ಅಲ್ಲಲ್ಲೇ ಕೂರ್ತಾ ಇದ್ರು. ಅದು ನೋಡಿ ಊಟ ಬಡಿಸ್ತಾರೇನೋ ಅಂತ ನಾನು ಅವ್ರ ಹತ್ರ ಹೋಗಿ ಕೂರಕ್ಕೆ ಹೋದೆ. ಇಲ್ಲೇನ್ ಮಾಡ್ತಿರೋದು? ನಿಮ್ಮೇಲೆ ದಾಟಿಸ್ತಾರ? ಹೌದಾ? ದಾಸೋಹ ಅಲ್ಲ, ಬಸವ ದಾಟ್ಮತ್ತೆ. ಹೌದಾ? ದಾಟ್ಕೊ ಹೋಗುತ್ತೆ, ಒಳ್ಳೇದಾಗುತ್ತೆ ಅಂತ. ಯಾವ್ದಕ್ ದಾಟೋದು? ಕೆಟ್ಟದು ನಮ್ಗೆ ಏನಾರು ಏನಾರು ತಪ್ಪು ಹೌದಾ? ಬಸವ ದಾಟ್ರೆ ನಿಮಗೆ ತುಳಿದಂದು ದಾಟುತ್ತಾ? ನೋಡಿ ಹೆಂಗೆ ನೋಡ್ತಾ ಇದ್ರಲ್ಲ. ನೋಡೋಣ ತಡೀರಿ. ನಾನೆಲ್ಲ ಊಟ ಕೂರ್ತಾರೆ ಅಂತ ಕೂರಕ್ಕೆ ಬಂದಿದ್ದೆ. ಇಷ್ಟು ಜನ ಸಾಲಾಗಿ ಮಲಗಿರೋದು ನೋಡಿ ಬಸವಣ್ಣ ಇವ್ರನ್ನೇನೋ ಕಚಕ್ಕಂತ ತುಳಿದು ಏನಾದ್ರು ಎಡವಟ್ಟಾಗಲ್ವಾ ಅಂತ ನನಗೆ ಒಂದು ಸ್ವಲ್ಪ ಗಾಬರಿ ಆಗೋಯ್ತು. ನನಗೆ 5 ನಿಮಿಷಕ್ಕೂ ಬಸವಣ್ಣನ ಮೇಲೆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಕೆ ಶುರು ಆಯಿತು. ಇಷ್ಟು ನಂಬಿಕೆ ಮೇಲೆ ಅವರು ಮಲಗ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ಪವಾಡನೆ ನಡೀತಾ ಇದೆ ಅಂತ ಹಾಗೆ ಕಾದು ನೋಡೋಣ ಅಂತ ಹಾಗೆ ನಿಂತ್ಕೊಂಡೆ. ಮಲ್ಕೊಳ್ಳೋ ನೀನೇನು ಮಲ್ಗ್ತೀವಿ ಅಕ್ಷಿತು? ಕುಡಿಯೋದು ಬಿಡಿಯುವಂತೆ, ಮದುವೆ ಆಗಲಿ ಅಂತ ಏನಾದ್ರು ಕೇಳ್ಕೊಳ್ಳೋ, ಮಲ್ಕೊಳ್ಳೋ. ಯಾರಿಗೂ ಒಂದು ಚೂರು ನೋವಾಗದೇ ಇರೋ ರೀತಿ ಬಸವಣ್ಣ ಪ್ರತಿಯೊಬ್ಬರ ಮೇಲೆ ದಾಟ್ಕೊಂಡೋಯ್ತು. ಅದಕ್ಕೆ ಹೇಳೋದು ನಂಬಿಕೆನೇ ದೇವರು ಅಂತ. ಈ ಬಸವಣ್ಣನ ಮೇಲೆ ಇಟ್ಟಿರೋ ನಂಬಿಕೆ ಇದೆಯಲ್ಲ ಈ ಜನಗಳದು, ಅತಿ ದೊಡ್ಡದು. ಬಸವಣ್ಣ ಈ ಕಡೆ ದಾಟ್ಕೊಂಡು ಹೋಗ್ತಿದ್ದಂಗೆ ಒಬ್ರು ಮೇಲೆ ಎದ್ದಿದ ತಕ್ಷಣ ಇನ್ನೊಂದಿಷ್ಟು ಜನ ಅಲ್ಲೆಲ್ಲೇ ಮಲ್ಕೊಂಡ್ಬಿಟ್ರು. ಮತ್ತೆ ಬಂದಂತ ಭಕ್ತಾದಿಗಳು ಎಲ್ಲರೂ ಬಸವಣ್ಣನ ತಮ್ಮ ಮೈ ಮೇಲೆ ದಾಟಿಸ್ಕೊಂಡ್ರು. ಇದ್ರು ಬಸವಣ್ಣ ಮೈ ಮೇಲೆ ದಾಟೋದ್ರೆ ಅದು ಪ್ರತಿಯೊಂದಕ್ಕೂ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ. ಯಾವುದೇ ತಡೆಗಳಿದ್ರು ಎಲ್ಲ ಒಡೆದೋಗ್ತವೆ ಅನ್ನತಕ್ಕಂಥ ಒಂದು ಈ ಬಸವಣ್ಣ ದಾಟೋಗತಕ್ಕಂಥ ಈ ಪದ್ಧತಿ ಅಂತೆ. ಈ ಕಡೆ ಎದ್ದವ್ರು ಹಂಗೆ ಮಲ್ಕೊಂಡ್ರು ಇನ್ನೊಂದಷ್ಟು ಜನ. ರಿಸರ್ವೇಶನ್ ಹಾಸ್ಪಿಟ್ಲಲ್ಲಿ ಯಾವ ಮೆಡಿಸನ್ ಕ್ಯೂರ್ ಮಾಡಕ್ ಆಗದಿದ್ದು ಬಸವಣ್ಣ ಕ್ಯೂರ್ ಮಾಡತ್ತಂತೆ. ಬನ್ನಿ, ಅದು ಹೆಂಗ್ ಬಿಡಿಸುತ್ತೆ ಡ್ರಿಂಕ್ಸ್ ಬಿಡಿಸ್ತಾವ್ರ? ಬಿಡಿಸ್ತಾವ್ರ? ಯಾವ ಮೆಡಿಸನ್ ವರ್ಕ್ ಆಯ್ತಲ್ಲ ಅದಕ್ಕೆ ನೋಡೋಣ ಬಸವಣ್ಣ. ಈ ಕಡೆ ಲೈನ್ ಅಲ್ಲಿ ಮನ್ಗಿರೋರು ಎಲ್ಲ ಎದೊಳ್ಬೇಕು, ಲಾಸ್ಟ್ ಇದು ಅಂತ ಹೇಳಿದಿವಿ. ಎದೊಳ್ಬೇಕು, ಎದ್ದಿ ಸೈಡ್ ಹೋಗ್ಬೇಕೀಗ. ಗತಿಗೆ ಇಲ್ಲಿ ನೋಡಿ, ಇಲ್ಲಿ ಕುಡಿಯೋದು ಬಿಡಿಸ್ತಾರದ ಹೆಂಗೆ ಫುಲ್ಲು? ಡ್ರಿಂಕ್ಸ್ ಬಿಡಿಸ್ತಾರದ ಇದು? ಓ, ಯಾರಪ್ಪ ಅವರು ಅಷ್ಟೊಂದು ಕುಡಿಯೋರು? ಓ ಓ ಕುಡಿಯಕಲ್ಲ ಏನಪ್ಪ? ಕುಡಿತೀಯಾ 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 ಕುಡಿತೀಯಾ? ಓ ಕುಡಿತೀಯಾ ಕುಡಿತೀಯಾ ಕುಡಿತೀಯಾ? ಈತ ಮಾತ್ರ 2 ಸರಿ ಬಸವಣ್ಣಂಗೆ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿ 3ನೇ ಸರಿ ಕುಡ್ದಿದ್ದಂತೆ. ಹಂಗಾಗಿ ಬಸವಣ್ಣವ್ರನ್ನ ಕ್ಷಮಿಸ್ತಾನೆ ಇಲ್ವಂತೆ. ಗುದ್ದಿ ಹಾಕಿ ಕೆಳಗೆ ರುಬ್ತಾ ಇದೆ. ಉಳ್ಸೇವೆ 3ನೇ ಬಾರಿ ಕಲ್ತ್ಬಿಟ್ಟಿರೋದು.
ನೋಡೋದು ಹೆಂಗೆ ಕೇಳ್ತಾ ಇದ್ದು ನೋಡು ಹೇಳು ನೋಡಪ್ಪ. ನಮ್ಮಲ್ಲಿ ಯಾರು ಯಾವುದಕ್ಕೆ ಗೌರವ ಕೊಟ್ಟಿಲ್ಲ ಅಂತ ಅಂದರು, ದೇವರ ಒಂದು ಭಾವನೆ ಅನ್ನೋದು ಏನಿದೆ ಅದಕ್ಕೆ ಮಾತ್ರ ತುಂಬ ಒಳ್ಳೆ ಗೌರವ ಕೊಡ್ತಾರೆ. ಬಸವಣ್ಣನ ಆಜ್ಞೆಯನ್ನು ಯಾರು ತಿರಸ್ಕರಿಸದೆ ಬಸವಣ್ಣ ಕೊಟ್ಟಂಥ ಒಂದು ಶಿಕ್ಷೆಯನ್ನು ಕೂಡ ಭಕ್ತಿಯಿಂದ ತಗೊಂಡು ಮತ್ತೆ ನಾವು ತಿದ್ಕೊತೀವಿ ಅನ್ನತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರಲ್ಲ, ಅದು ಕೂಡ ನಿಜವಾಗ್ಲೂ ಖುಷಿ ಆಯಿತು. ಮೊದಲನೇ ಬಾರಿ ಬಂದವಂತಾರೆ ಬಸವಣ್ಣ ಕಡಿಮೆ ಮಟ್ಟದಲ್ಲಿ ತಿವಿದು ಬುದ್ಧಿ ಕಲಿಸಿದ್ರೆ 2-3 ಸಾರಿಗೆ ಬಸವಣ್ಣನ ಮುಂದೆ ಪ್ರತಿಜ್ಞೆ ಮಾಡಿ ಆಮೇಲೆ ಕುಡ್ದಂಥವ್ರಿಗಂತೂ ಬಸವಣ್ಣ ಗಾಳಿನೇ ಬಿಡಿಸ್ತೋ, ತೆಗ್ದೇ ಎಸಿತೋ. ಬಿಟ್ಟಿದ್ದೆ ನಾನು 2 ವಾರದಿಂದ ಬಿಟ್ಟಿದ್ದೆ. ಆದರೆ ಮೊನ್ನೆ ಒಂದ್ಸರಿ ಫ್ರೆಂಡ್ಸ್ ಜೊತೆ ಹೋಗಿ ಹಿಂಗಾಯ್ತು. ನಮ್ಮ ಪಪ್ಪ ತುಂಬ ಟೆನ್ಷನಲ್ಲಿದ್ದರು ನಾನು ಕುಡಿಯೋದಕ್ಕೋಸ್ಕರ. ಅದಕ್ಕೋಸ್ಕರ ನಾನಾಗೆ ಬಿಡಬೇಕು ಅಂತ ಬಂದಿದ್ದೆ, ಬಿಟ್ಟಿದ್ದೆ. ಮೊನ್ನೆ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಿ ಸ್ವಲ್ಪ ತಪ್ಪಾಯಿತು ಅಷ್ಟೇ. ಕೆಲವು ಮಹಿಳೆಯರು ಗಂಡನಿಗೆ ಹೇಳ್ದೇ ಈ ಬಸವಣ್ಣ ಈ ಥರ ಪವಾಡ ಮಾಡುತ್ತೆ ಅಂತ ಕರ್ಕೊಂಬಂದಿದ್ರು. ಅಂಥ ಗಂಡಂದ್ರಿ ಎಲ್ಲ ತಪ್ಪಿಸ್ಕೊಂಡು ತಲೆ ಮರ್ಸ್ಕೊಂಡು ಓಡಾಡ್ತಾ ಇದ್ರು ಇಲ್ಲಿ. ಹಾಂ, ಎಳ್ಕೊಂಬನ್ನಿ ನಿಮ್ಮ ಮನೆಯವರಾ? ಹೌದು, ಎಳ್ಕೊಂಬನ್ನಿ. ಹಾಂ, ಬಿಡ್ಸೋಣ, ಕುಡಿಯೋದು ಬಿಡ್ಸೋಣ. ಹೌದಾ, ಕರ್ಕೊಂಬನ್ನಿ ಬಿಡ್ಬೇಡಿ, ಕರ್ಕೊಂಬನ್ನಿ. ಓಟ್ರಲ್ಲ ಕೈ ಸಿಗ್ದಂಗೆ. ಹಾಂ, ನಿಮ್ಮ ಮನೆಯವರಾ? ಹಾಂ, ಎಲ್ಲ ಕಡೆ ಸುತ್ತಾಡಿದ್ರಾ ದೇವಸ್ಥಾನಕ್ಕೆ? ಬಿಡ್ತಾ ಇಲ್ವಾ? ಡೈಲಿ ಕುಡಿತಾರಾ? ಹಾಂ, ಬನ್ನಿ ಬನ್ನಿ, ಏನಲ್ಲ ತುಳಿಯುತ್ತೆ ಅಂತ. ಹಾಂ, ಬಸವಣ್ಣ ಮಾತ್ರ ಎಲ್ಲರಿಗೂ ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ತು. ಕರೆದ್ರೆ ಬರ್ತಾ ಇಲ್ವಾ ನಿಮ್ಮ ಹತ್ರ? ಹೌದಾ, ಅಲ್ಲಿ ನಿಂತವ್ರ ಅಲ್ಲೋಗಿ ಬಸವಣ್ಣ ನೋಡಿ ಎದುರಿರ್ಬೇಕು. ಎದ್ರಕಂಡೆ ಓಡಿರೋದು ಬಸಪ್ಪನ್ ನೋಡಿ. ಮನೇಲಂತೂ ನಮ್ಗೆ ಅಷ್ಟೇ ಹಿಂಸೆ ಕೊಡ್ತಾರೆ. ಹಾಂ, ಕರ್ಕೊಂಬನ್ನಿ. ನಮಗ್ ಕರ್ಕೊಂಡ್ರೆ ಬರ್ತಾ ಇಲ್ಲ ಅಣ್ಣ. ಹೌದಾ, ತುಂಬಾ ನರಿಂಸೆ ಕಣ ನಮ್ಗೆ ಮನೇಲಿ. ಹೌದಾ, ಅಷ್ಟೊಂದು ನಿಮಿಷ ಕೊಡ್ತಾರ? ಇರೋದ್ಕಿಂತ ಸತ್ತೋಗ್ಬಿಡ್ಲ ನಂಗೆ ಆಗ್ಬಿಡುತ್ತೆ. ಅಯ್ಯೋ, ನಿಮ್ಗೆ ಇಲ್ಲಿ ಯಾರು ಹೇಳಿದ್ದು ಕುಡಿಯೋದು ಬಿಡಿಸುತ್ತೆ ಬಸವಣ್ಣ ಅಂತ? ನಾವು ಬಂದು ಹೋಗಿದ್ದೋ ಮೊದ್ಲು ಸರಿ. ಮತ್ತೆ ಅದಾದ್ಮೇಲೆ ಕುಡಿತಾವ್ರ ಮತ್ತೆ? ಇಲ್ಲ, ಅವ್ರು ಬಂದಿರ್ಲಿಲ್ಲ, ನಾವ್ ಅಮ್ಮ ಮಗ ಬಂದಿದ್ದು. ಹೌದಾ, ಅದಕ್ಕೆ ಈ ಸರಿ ಹೇಳ್ದೇನೆ ಕರ್ಕೊಂಡ್ ಬಂದಿದ್ರಾ? ಹೇಳ್ದೆ ಕರ್ಕೊಂಡ್ ಬಂದಿದ್ದು. ಓ, ಇಲ್ಲಿ ನೋಡಿ ಬಸವಣ್ಣ ನೋಡಿ ಓಡ್ಬಿಟ್ಟವ್ರ ಎದ್ರೀಗ. ಅಲ್ಲೋ ನಿಂತವ್ರ ನೋಡಿ, ಇಲ್ಲಿ ಅಲ್ಲಿ ಕಾಣ್ತವ್ರೆ. ಹ್ಞೂ, 2-3 ಜನ ಎಲ್ಲ ನೋಡಿ, ಅಲ್ಲೊಬ್ರು ನಿಂತವ್ರೆ. ಹಾಂ, ಎಲ್ಲ ಪಾಪ ಲೇಡೀಸ್ ಇಲ್ಲಿ ಬಸವಣ್ಣನ ಬಗ್ಗೆ. ನೆಮ್ಮದಿ ಹ್ಞೂ, ಎಲ್ಲ ಗಂಡದ್ರು ಕುಡಿಯೋರು ಆ ಕಡೆ ಹೋಗಿ ಕದ್ದೋಗಿ ರೋಡ್ ಸೈಡ್ ಅಲ್ಲಿ ನಿಂತವ್ರೆ. ಎಲ್ಲ ಕೊಟ್ಟಿದಾರ ನಮ್ಗ. ಇದೊಂದು ನಮಗ್ ಬಿಟ್ರೆ ನಮ್ಗೆ ಇದಕ್ಕಿಂತ ನೆಮ್ಮದಿ ಯಾವ್ದು ಇಲ್ಲ ಅಣ್ಣ. ಹೌದಾ, ದೇವ್ರು ಮನ ಮಠ ಆಸ್ತಿ ಎಲ್ಲ ಕೊಟ್ಟವ್ರ. ಇದರಿಂದ ಒಂದ್ ನೆಮ್ಮದಿ ಇಲ್ಲ ನಮ್ಗೆ. ಹಂಗ ಕುಡ್ದು ಅಷ್ಟೊಂದು ನಿಮಿಷ ಕೊಡ್ತಾರ? ಇಡೋದೇ ನಮ್ಮ ಡೈವರ್ಸ್ ಕೊಡ್ತೀವಿ ಹೋಗಿ ಅಂತಾರ. ಹೌದಾ, ಮೊಮ್ಮಕ್ಳು ಒಳಿದಿರ್ ಬಂದೆ ಡೈವರ್ಸ್ ಕೊಡ್ತೀವಿ ಹೋಗು ಅಂತ. ಈ ತಾಯಿ ಪಾಪ ಕುಡ್ತದ ಬಗ್ಗೆ ಹೇಳೋದು ನೋಡ್ತಾ ಇದ್ರೆ ನನಗೆ ಟವಲ್ ಒಳಗೆ ಚಪ್ಪಲಿ ಸುತ್ಕೊಂಡು ಹೊಡೆದಂಗೆ ಆಯ್ತಾಯ್ತು. ನಿನ್ನ ಬಿಟ್ರು ನಾನು ಕುಡಿಯೋದ್ ಬಿಡಲ್ಲ ಅಂತಾರ ಅಣ್ಣ. ಹೌದಾ, ಎಂಥವ್ರ ಹತ್ರ ಬಂದು ಎಂಥ ಮಾತು ಹೇಳ್ತಾವ್ರಲ್ಲ ಅಂತ. ನನ್ ಕುಡ್ತದ ವಿಚಾರ ಏನಾದ್ರು ಇವ್ರಿಗೆ ಗೊತ್ತಾಯ್ತು ಅಂತ ಅಂದ್ರೆ ಹೋಗಿ ಇವನ ಹತ್ರ ನಾನು ಹೇಳ್ಕೊಂಡಲ್ಲ ಅಂತ ಇನ್ನೆಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ರು. ಪಾಪ ಅವ್ರು ಹೇಳೋದು ಕೇಳಿ ನನ್ನ ಹತ್ರ ಇಷ್ಟೊಂದೆಲ್ಲ ಹೇಳ್ತಾವ್ರಲ್ಲ ಅಂತ ನನಗೆ ಗಿಲ್ಟಿಗೆ ಫೀಲ್ ಆಗಿ ನಾನೇ ಸೈಡಿಗೆ ಬಂದ್ಬಿಟ್ಟೆ. ಈಗ ಸಂಕಲ್ಪ ಸಮಯ. ನಿಮ್ಮ ಕೆಲಸ ಆಗುತ್ತೆ ಅಂತ ಅಂದರೆ ಬಸಪ್ಪ ಬಲಗಾಲು ಕೊಡುತ್ತಂತೆ, ಆಗಲ್ಲ ಅಂದರೆ ಎಡಗಾಲು ಕೊಡುತ್ತಂತೆ. ಎಲ್ಲ ಕುತ್ಕೊಂಡು ಈಗ ಕೇಳೋಕ್ಕೆ ರೆಡಿ ಆದರು. ಹಾಂ, ಬಸವಣ್ಣನ ಚಮತ್ಕಾರಗಳು ಸಿಕ್ಕಾಪಟ್ಟೆ ನೋಡಿದ್ವಿ. ಈಗ ಖುದ್ದಾಗಿ ಇಲ್ಲಿನ ಗುರೂಜಿ ಡಾಕ್ಟರ್ ರಾಜೇಶ್ ಗುರೂಜಿ ಅಂತವರು, ಅವ್ರ ಹತ್ರನೇ ಕೆಲವು ಮಾಹಿತಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಬಗ್ಗೆ. ಬನ್ನಿ. ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ. ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳ್ಳಿ ಹಾಗೂ ಹುಲಿಕೆರೆಕೊಪ್ಪಲು ಗ್ರಾಮ ಮಧ್ಯದಲ್ಲಿ ಬರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಇರುತ್ತೆ. ಅಮಾವಾಸ್ಯೆ ಮೇಲೆ ವಿಶೇಷ ಇರುತ್ತೆ. ಬಸವಣ್ಣನ ವಿಚಾರ ಏನಪ್ಪ ಅಂದರೆ, ಕೆಲಸ ಆಗುತ್ತೆ ಅಂದರೆ ಪಾದ ಕೊಡುತ್ತೆ, ಕೆಲಸ ಆಗಲ್ಲ ಅಂದರೆ ಪಾದ ಕೊಡಲ್ಲ. ಮಲಗದವ್ರನ್ನ ಹಾದು ಹೋಗೋದ್ರಿಂದ ಏನಾರ ಸಮಸ್ಯೆ ಇದ್ದು ಪರಿಹಾರ ಸಿಗಲ್ಲ ಅಂದರೆ ದಾಟ್ ಹೋಗಲ್ಲ. ಕೆಲವ್ರನ್ನ ಎಬ್ರಿಸುತ್ತೆ. ಕೆಲವರು ಕುಡ್ತ ಚಟಕ್ಕೆ ಜಾಸ್ತಿಯಾಗಿರುವಂಥವ್ರನ್ನ ಈಗ ನೀವು ಈ ವಿಡಿಯೋದಲ್ಲಿ ನೋಡಿದಿರಿ. ಮತ್ತು ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಹಲವಾರು ರೀತಿ ಸಮಸ್ಯೆ ಇರುವಂಥವ್ರು ಗ್ರಾಮಗಳಿಗೆ ಕರ್ಕೊಂಡೋಗಿ ಪಾದ ಪೂಜೆ ಮಾಡಿಸಿ, ಮತ್ತು ಕೆಲವೊಂದು ದೇವಸ್ಥಾನಗಳಿಗೆ ಗುಡ್ಡಪ್ಪನ ಆಯ್ಕೆ ಮಾಡೋದಾಗಲಿ, ಪೂಜಾರಿ ಆಯ್ಕೆಗಳು ಮಾಡೋದ್ರಿಂದ ಮತ್ತು ನೀರು ಬರ್ತಿಲ್ಲ,
ಹಲವಾರು ಗ್ರಾಮದಲ್ಲಿ ಹಲವಾರು ರೀತಿ ಸಮಸ್ಯೆ ಇದೆ. ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಿಲ್ಲ, ದೇವಸ್ಥಾನದಲ್ಲಿ ಪೂಜಾರಿ ಆಯ್ಕೆ ಮಾಡೋದ್ರಿಂದ ಮತ್ತು ಆಯ್ಕೆ ಮಾಡಿಕೊಟ್ಟಿದೆ. ಮತ್ತು ಇಂಥ ಕಡೆ ಒಂದೇ ರೀತಿ ಸಮಸ್ಯೆ ಒದ್ದು ಬರಲ್ಲ, ಹಲವಾರು ಗ್ರಾಮದಲ್ಲಿ ಹಲವಾರು ರೀತಿ ಸಮಸ್ಯೆ ಒದ್ದು ಬರುವಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿದೆ. ಮಕ್ಕಳಿಲ್ಲ ಅನ್ನೋದ್ರೆ ಅನುಕೂಲ ಆಗಿದೆ, ಮದುವೆ ಆಗ್ತಿಲ್ಲ ಅನ್ನೋರಿಗೆ ಪಾದ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ. ಬಸವಪ್ಪನ ಗೃಹಪ್ರವೇಶ ಕರೆಸು ಪಾದ ಪೂಜೆ ಮಾಡಿಸಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಮನೆ ಕಟ್ಟಕ್ಕಾಗ್ತಿಲ್ಲ, ನಾವೆಲ್ಲ ಕಡೆ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿ ಬಂದು ಕೇಳಿದ್ದೀವಿ. ಇಲ್ಲಿ 3 ಬಾರಿ ಬಂದು ಪಾದ ಕೇಳೋದ್ರಿಂದ ಖಂಡಿತ ಫಲ ಸಿಕ್ಕಿದೆ ಅನ್ನುವಂಥದ್ದು ಸಾಕಷ್ಟು ಜನ ಉದಾಹರಣೆಗಳು ಹೇಳ್ತಾ ಬರ್ತಿದ್ದಾರೆ. ಒಂದೇ ಸಮಸ್ಯೆ ಒತ್ತು ಬರಲ್ಲ, ಬಸವಣ್ಣನ ನಂಬಿ ಹಲವಾರು ವಿಚಾರಗಳನ್ನ ಒತ್ತು ಬರುವಂಥವ್ರಿಗೆ ನಂಬಿಕೆ, ಭಕ್ತಿ, ವಿಶ್ವಾಸ ಯಾವ ವ್ಯಕ್ತಿ ಇಟ್ಟು ಬರ್ತಾರೋ ಅವರು ಖಂಡಿತ ಫಲ ಸಿಗ್ತಿದೆ. ಬಸವಣ್ಣನ ನೋಡೋದಕ್ಕೆ ಈ ನಾಡಿ ಸರ್ಕಸ್ಸು ಸಾಕಾಗೋಯ್ತು. ಏನೋ ಒಂದು ಬಸವಣ್ಣನ ನೋಡಿದೆ, ನಾನು ತಿವಿಸ್ಕೊ ಬಂದೆ ಬಸವಣ್ಣನ ಹತ್ರ. ಒಟ್ಟಿನಲ್ಲಿ ಹೇಳಿದ್ರು ನಂಗೆ ತಿವಿಯಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು. ಅಲ್ಲ, ಅದು ಆ್ಯಕ್ಚುಲಿ ರೀಸನ್ ಇರೋದು, ಯಾರು ಕುಡಿಯೋ ಅಭ್ಯಾಸ ಇರುತ್ತೆ, ಮನೇಲಿ ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಬಸವಣ್ಣ ಒಳ್ಳೆ ಬುದ್ಧಿ ಕಲಿಸ್ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲಿರೋದು. ನಾನು ಆ ಥರ ಏನು ಅಂತ ಏನು ಕಿರಿಕ್ ಮಾಡ್ತಾ ಇಲ್ಲ. ಎಲ್ಲಿ ನಮ್ಮ ಮನೆಯವ್ರು ಕೇಳಿದ್ರೆ ಏನಾದ್ರು ಹೇಳ್ಬೋದಾ? ಪೂಜೆ ಕೇಳಿ ಪಾಪ ಅದಕ್ಕೆ ಕುಡಿದು ನಮ್ಮ ಪೂಜೆಗೆಲ್ಲ ಬೈಬೇಡಿ ಹೇಳಿದೆ ದೇವ್ರ ನಮ್ಮ ಮನಸ್ಸಲ್ಲಿ. ನಾನು ಯಾವುದೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋದೆ, ಅದು ತಿವಿದೇ ಬಿಡ್ತದೆ. ಇಲ್ಲ ನಾನು ಕೇಳ್ಕೊಂಡೆ ಬಾವ, ನಮ್ಮ ಬಾವು ಸ್ವಲ್ಪ ಬುದ್ಧಿ ಕೊಡು, ಏನು ಮಾಡ್ತಾರೆ ಹಂಗೆ. ನನಗೆ ನೀನು ತಿಳ್ಸ್ಕೊಂಡೆ ಬಾ ನನ್ನ ಜೊತೆ, ನೀನು ತಿಳ್ಸ್ಕೊಂಡು ಇವನು ತಿಳ್ಸ್ಕೊಂಡ. ಅಷ್ಟೇ ಅಲ್ಲ, ಕವಡೆ ಶಾಸ್ತ್ರ ಜಾತಕನೂ ಹೇಳ್ತಾರಂತ ಇಲ್ಲಿ. ಆಮೇಲೆ ತಡೆ ಹೊಡಿತಾರೆ, ಅದೇನೇನೋ ಅದೇ ಮಠ ಮಂತ್ರ ಏನಾರು ಮಾಡಿಸಿರ್ತಾರಲ್ಲ. ಮೈಸೂರು ಹತ್ರ ಇದೊಂದು ಹೋಗ್ತಾ ದಾರಿಲೇ ಸಿಕ್ಬಿಡ್ತು ಇದೊಂದು. ಬಸವಣ್ಣನ ನೋಡಿ ಖುಷಿ ಆಯಿತು. ಓಕೆ, ನಿಮಗೂ ಯಾರಾದರೂ ಬಸವಣ್ಣನ ಹತ್ರ ಬಂದು ಯಾವುದಾದ್ರೂ ಕೆಟ್ಟ ಚಟಗಳನ್ನ ಏನಾದ್ರು ಬಿಡಿಸ್ಕೋಬೇಕು. ನಾವು ಹೇಳೋದು ಒಂದೇ, ಇಲ್ಲಿ ಗುರುಜಿನೂ ಹೇಳ್ತಿದ್ದಿದ್ದು ಅದೇ, ನಂಬಿಕೆನೇ ದೇವರು. ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಹೇಳೋದು ನಂಬಿಕೆನೇ ದೇವರು ಅಂತ ಒಂದು ಮಾತಿದೆ. ಆ ನಂಬಿಕೆ ಅನ್ನೋದನ್ನು ಬಿಡಬೇಡಿ, ಆ ನಂಬಿಕೆನೇ ನಿಮ್ಮನ್ನು ಕಾಪಾಡುತ್ತೆ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.